ಹೆಲೋ ಹೆಲೋ. ಅರೆ ಮೋಟು, ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜೊತೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ಅದನ್ನ ಸರಿಯಾಗಿ ಕಟ್ಟು. ಹಾ ಹಾ, ಹಾಗೆ ಹಾಗೆ. ಆ ಶಿವ ಎಲ್ ಹೋದ? ಅವನಿಗೆ ಪಟಾಕಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅವನಿಗೆ ಪಟಾಕಿ ತರಬೇಕು. ಅಯ್ಯೋ, ಶಿವ ಎಲ್ಲಿ ಪಟಾಕಿ ಎಲ್ಲ ಹೊಡಿತಾನೆ? ಅವನ್ಗೆ ಎನ್ವಿರಾನ್ಮೆಂಟ್ ಅಂದ್ರೆ ತುಂಬಾ ಇಷ್ಟ. ನೀವು ಬೇಕಾದ್ರೆ ಪಟಾಕಿ ತಂದು ಹೊಡ್ಕೊಳ್ಳಿ. ಸರಿ ಸರಿ ಬಿಡು. ಶಿವ ಬಂದ್ಮೇಲೆನೆ ಪಟಾಕಿ ಮಾರ್ಕೆಟ್ಗೆ ಹೋದ್ರಾಯ್ತು. ನಮಸ್ಕಾರ ಶರ್ಮಾ. ನಮಸ್ಕಾರ. ಅಯ್ಯೋ, ಶಿವ ಇನ್ನೂ ಬಂದೇ ಇಲ್ವಲ್ಲ? ಅವ್ನ್ ಬರ್ತಾನೆ ಇರ್ಬೋದು. ಅಂದಾಗೆ ಅವ್ನ್ ಯಾವ ಪಟಾಕಿ ಹೊಡೆಯಕ್ ಹೋಗಿರ್ತಾನೆ. ಪಟಾಕಿನ ಹೇಗ್ ಹೊಡಿಬೇಕಂತ ನಾನ್ ತೋರಿಸ್ತೀನಿ. ಒಂದ್ ನಿಮಿಷ ಇರಿ, ನಾನು ಬಂದೆ. ಹಲೋ ಎವ್ರಿಬಾಡಿ, ನಿಮ್ಮೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ನನ್ನ ಹೆಸರು ಭಾರತ್ ಸಿಂಗ್. ನಾನು ಕೇವಲ ಹೆಸರಿಗೆ ಮಾತ್ರ ಭಾರತ್ ಅಲ್ಲ, ನಿಜವಾಗ್ಲೂ ಕೂಡ ಬಾರುತ್ತೇನೆ. ನನಗೆ ಬಾರೂತ್ನ ತುಂಬಾನೇ ಅವಶ್ಯಕತೆ ಇದೆ. ನನ್ನ ಒಂದಷ್ಟು ಪರ್ಸನಲ್ ಕೆಲಸಗಳಿಗೆ ನನ್ನ ಜನರು ಎಲ್ಲರ ಹತ್ರನೂ ಬ್ಯಾಗ್ ಹಿಡ್ಕೊಂಡು ಬರ್ತಾರೆ. ನೀವೆಲ್ಲರೂ ಕೂಡ ಅವ್ರಿಗೆ ಬಾರೂತ್ನ ಡೊನೇಟ್ ಮಾಡ್ತೀರಾ? ಸರಿ, ಹಾಗಾದ್ರೆ ಈಗ ಡೊನೇಷನ್ ಶುರು ಮಾಡೋಣ. ಇದೇನ್ ಅನ್ಯಾಯ? ನಾವ್ಯಾಕೆ ನಿನಗ್ ಡೊನೇಷನ್ ಕೊಡ್ಬೇಕು? ಪೊಲೀಸರನ್ನ ಕರೀರಿ. ನೀನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸತ್ತೆ. ನನ್ನ ಹೆಸರು ಮಾತ್ರ ಬಾರೂತ್ ಅಲ್ಲ, ನಾನು ಸ್ವತಃನೇ ಬಾರೂತ್, ಗೊತ್ತಾ? ಇದೊಳ್ಳೆ ಕಷ್ಟ ಬಂತಲ್ಲ. ಈಗ ನಾವು ದೀಪಾವಳಿನ ಹೇಗೆ ಆಚರಿಸೋದು? ಈ ವರ್ಷ ಯಾರು ದೀಪಾವಳಿ ಆಚರಿಸೋದಿಲ್ಲ, ಕೇವಲ ನಾನು ಮಾತ್ರ ಆಚರಿಸೋದು. ಪಟಾಕಿ ಇಲ್ಲದೆ ನಾವು ಹೇಗಪ್ಪ ದೀಪಾವಳಿನ ಆಚರಿಸೋದು? ಇದು ನನ್ ಪಟಾಕಿ. ಎಲ್ಲ ಪಟಾಕಿಗಳನ್ನು ತಗೊಂಡು ಬನ್ನಿ, ನನಗಿನ್ನೂ ಬೇರೆ ಕೆಲಸ ಇದೆ. ಹಲೋ ಶಿವ. ಓಕೆ ರೇವಾ, ನಾನಲ್ಲಿ ಬರ್ತಿದ್ದೀನಿ. ಲಡ್ಡು ಸಿಂಗ್ ಸರ್ಗೂ ಹೇಳ್ಬಿಡಿ. ಅಂಕಲ್, ಎಲ್ಲ ಪಟಾಕಿ ವಾಪಸ್ ಕೊಟ್ಬಿಡಿ. ಏ ಮಗು, ನಮ್ ಕೆಲ್ಸ ಮಾಡೋದಕ್ಕೆ ದಾರಿ ಬಿಡು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಇವ್ರಿಗೆ ಹಾರಕ್ ಬರುತ್ತಾ? ವೆರಿ ಗುಡ್ ಶಿವ. ನಡಿ ಓಡ್ ಹೋಗೋಣ, ಇಲ್ಲಾಂದ್ರೆ ಸಖತ್ತಾಗಿ ಗೇಟ್ ಬೀಳುತ್ತೆ. ಓಡೋ. ಅಯ್ಯೋ, ಇಲ್ಲಿ ಏನ
ಆಗ್ತಾ ಇದೆ. ಅಯ್ಯೋ ನನ್ನ ಮುಖ, ಅಯ್ಯೋ ನನ್ನ ಹೊಟ್ಟೆ, ಅಯ್ಯೋ ನನ್ನ ಕೈ. ಈ ತರ ಹೊಡೆದಿದ್ದಾನಂದ್ರೆ ಅದು ಶಿವನೇ ಇರ್ಬೇಕು. ಶಿವ, ಇದ್ ನಾನು. ಸಾರಿ ಲಡ್ಡು ಸಿಂಗ್ ಸರ್. ಅಯ್ಯೋ ಶಿವ, ಈ ತರ ತಪ್ಪನ್ನ ಇನ್ನೊಂದ್ಸಲ ಮಾಡಬೇಡ ಪ್ಲೀಸ್. ಈಗ ಹೇಳು, ಇಲ್ಲಿ ಏನ್ ನಡೀತು? ಇಲ್ಲಿ ನೋಡಿ, ಬಾಸ್ಗೆ ಹೇಳೋದ್ ಬೇಡ, ನಾವು ಮಕ್ಳ ಹತ್ರ ಹೋದೆ ತಿನ್ಕೊಂಡ್ ಬಂದ್ವಿ ಅಂತ ಎಲ್ರು ಹೇಳೋಣ ಪೊಲೀಸ್ ಬಂದ್ರು ಅಂತ. ನೀವೆಲ್ರು ಬರೀ ಕೈಯಲ್ಲಿ ಬಂದಿದ್ದೀರಾ. ಪಟಾಕಿಗಳೆಲ್ಲ ಎಲ್ಲಿ ಹೋಯ್ತು? ಬಾಸ್, ಅಲ್ಲಿ ಪೊಲೀಸ್ ಬಂದ್ಬಿಟ್ರು. ಆ ಇನ್ಸ್ಪೆಕ್ಟ್ರು ತುಂಬಾ ಸ್ಟ್ರಿಕ್ಟು. ನಾವು ಸಿಕ್ಕಾಕೊಂಡ್ ಬಿಡ್ತೀವಂತ ಅಲ್ಲಿಂದ ಓಡ್ ಬಂದ್ಬಿಟ್ವಿ. ಯಾರದು ಆ ಪೊಲೀಸ್ ಇನ್ಸ್ಪೆಕ್ಟರ್? ಫೇಮಸ್ ಆಗಿದ್ದೀನಿ. ಅಲ್ಲಿ ನೋಡಿ ಬಾಸ್, ಅವನೇ ಆ ಇನ್ಸ್ಪೆಕ್ಟರ್. 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಕಳ್ತನ ಮಾಡ್ತಾ ಇದ್ರು. ಇವನೇನಾ ಅದು? ಇಷ್ಟೊಂದು ಬಾರೂತ್ ಜನರನ್ನ ಹೊಡೆದವನು. ನಡೀರಿ ನೋಡೋಣ. ನೀವೇನಾ ಮಹಾನ್ ಇನ್ಸ್ಪೆಕ್ಟರ್? ಗುಂಡಾಗಳು ಪಟಾಕಿಗಳನ್ನ ಎತ್ಕೊಂಡು ಓಡ್ತಾ ಇದ್ದವ್ರಿಗೆ ಚೆನ್ನಾಗಿ ಇಟ್ಕೊಂಡು ಹೊಡೆದವ್ರು. ಹಾ, ಅದು ನಾನೇ. ಯಾವುದೇ ಚಿಕ್ಕ ಪುಟ್ಟ ಕಳ್ತನನು ನನ್ನ ಏರಿಯಾದಲ್ಲಿ ನಡೆಯೋದಕ್ಕೆ ಬಿಡೋದಿಲ್ಲ. ನಾವು ನಿಮ್ಮ ಇಂಟರ್ವ್ಯೂ ತಗೋಬೇಕಿತ್ತು. ಯಾಕಾಗಬಾರ್ದು? ತಗೊಳ್ಳಿ, ಇಂಟರ್ವ್ಯೂ ತಗೊಳ್ಳಿ. ಏನ್ ಕೇಳ್ತಿರೋ ಕೇಳಿ. ಅಯ್ಯೋ, ಇವರನ್ನ ಜೈಲ್ ಒಳಗಡೆ ಕರ್ಕೊಂಡು ಹೋಗಿ ಎಲ್ಲರ ಮುಂದೆನೂ ಚೆನ್ನಾಗಿರೋದಿಲ್ಲ. ಅಯ್ಯೋ ಜೈಲ್ನಲ್ಲಿ ಯಾಕೆ? ನನ್ಗೆ ಇಲ್ಲೇನೆ ಕಂಫರ್ಟೇಬಲ್ ಆಗಿದೆ. ಅಯ್ಯೋ, ಯಾಕೆ ಹೊಡಿತಾ ಇದ್ದೀರಾ? ಇಂಟರ್ವ್ಯೂ ಅಂತ ಹೇಳಿ ಹೊಡೆದು ಯಾಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ? ಅಯ್ಯೋ ಬಿಟ್ಬಿಡಿ ನನ್ನ, ಬಿಟ್ಬಿಡಿ. ಅಯ್ಯೋ ಇದೇನು ಇಂಟರ್ವ್ಯೂ ಇದು? ಅಯ್ಯೋ ಬಿಟ್ಬಿಡಿ ನನ್ನ. ನಾನ್ ನಿಮ್ ಕಡೆ ಹುಡುಗರನ್ನ ಹೊಡಿಲಿಲ್ಲ. ಹಾಗಾದ್ರೆ ನಮ್ಮವರನ್ನ ಯಾರು ಹೊಡೆದಿದ್ದೋ? ನಾನ್ ನಿಮ್ಗೆ ಶಿವನ್ ಬಗ್ಗೆ ಯಾವುದೇ ಮಾಹಿತಿನ ಒಂದ್ ಮಾತು ಕೂಡ ಹೇಳೋದಿಲ್ಲ. ನಾನು ಏನು ಹೇಳೋದಿಲ್ಲ. ಆಚಾರ್ಯ ರೋಡಲ್ಲಿ ಮಿಸ್ಟರ್ ಸ್ವಾಮಿ ಮನೆ ಪಕ್ಕದಲ್ಲಿ ಇದ್ದಾನೆ ಅಂತ ನಾನ್ ನಿಮ್ಗೆ ಏನು ಹೇಳಲ್ಲ, ಏನೇನು ಹೇಳೋದಿಲ್ಲ. ನಾನ್ ನಿಮ್ಗೆ ಯಾವ ವಿಷಯನೂ ಹೇಳೋದಿಲ್ಲ. ನೋಡ್ದೆ ಜೈರಮ್ಮ, ಶಿವನ್ ಬಗ್ಗೆ ನಾನು ಒಂದ್ ಮಾತು ಕೂಡ ಅವ್ರಿಗೆ ಹೇಳಲಿಲ್ಲ. ಅಯ್ಯೋ ಸಾರ್, ಎಲ್ಲಾನು ಹೇಳೇ ಬಿಟ್ರಲ್ಲ. ಇನ್ನು ಏನು ಉಳಿದಿದೆ ಹೇಳೋದಕ್ಕೆ ಅಂತ ಹೇಳಿ? ಯಾವಾಗ ಹೇಳ್ದೆ ನಾನು? ಏನು ಹೇಳಿಲ್ಲ. ಹಲೋ ಶಿವ, ಎಲ್ಲಿದ್ಯಾ ನೀನು? ನಾನ್ ತಾತನ್ ನೋಡಕ್ಕೆ ಮಾರ್ಕೆಟ್ಗೆ ಹೋಗ್ತಿದ್ದೀನಿ, ನೀನು ಅಲ್ಲೇ ಬಂದ್ಬಿಡು. ಓಕೆ ಶಿವ.
ಇವನು ಬಾಯಿನ ಯಾಕೆ ಮುಚ್ಚಿದ್ದೀರಾ? ಯಜಮಾನ್ರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ. ತೆಗಿರಿ, ಅವನ ಬಾಯಿನ ತೆಗಿರಿ. ಸರ್, ಅವ್ರ ಬಾಯಿನ ತೆಗ್ದ್ರೆ ನಮ್ಮನ್ನವರು ಉಳಿಯೋದಕ್ ಬಿಡೋದಿಲ್ಲ. ತೆಗಿಯೋ. ಏನೋ ಆಗ್ಬಿಡುತ್ತೆ ಅಂತದ್ದು ಜಾಸ್ತಿ ಅಂದ್ರೆ ಬಡಬಡ ಬಡಬಡ ಅಂತಿರ್ತಾನೇನೋ. ಅನ್ಲಿ ಬಿಡು, ನನಗೇನು ಹೆದರಿಕೆ ಅನ್ನೋದೇ ಇಲ್ಲ. ಕೆಲವ್ರಿಗೆಲ್ಲ ಅದೆಲ್ಲ ಅಭ್ಯಾಸ ಆಗಿರುತ್ತೆ. ಬಡಬಡ ಬಡಬಡ ಅಂತ ಇರೋದು. ತೆಗಿಯ ಅವನ ಬಾಯಿನ. ಏನ್ ಮಾಡ್ತಾ ಇದೆಯೋ? ಸರ್, ಅವರು ಹಾಡಾಡ್ತಿದ್ದಾರೆ. ಹಾಡು ಹೇಳೋದಕ್ಕೆ ಇದ್ಯಾವ ರೀತಿಯ ಅಭ್ಯಾಸ? ಸಾಕು ಮಾಡು ತಾತ, ಇಲ್ಲ ಅಂದ್ರೆ ಬಲೂನ್ ತರ ಒಡೆದು ಹೋಗ್ಬಿಡ್ತೀಯ. ಏನಿದು? ಸರ್, ಅವರು ಹಾಡಾಡ್ತಿದ್ದಾರೆ. ಇದ್ಯಾವ ರೀತಿಯ ಆಯುಧ? ಅವನ ಬಾಯಿನ ಮುಚ್ಚೆ. ನಾವು ಹಿರಿಯರಿಗೆ ಗೌರವ ಕೊಡ್ಬೇಕು. ಅಯ್ಯೋ, ನಂದಿಲ್ಲಿ ತಿಥಿನೇ ಆಗ್ತಾ ಇದೆ. ಇಲ್ಲಿ ಯಜಮಾನ್ರದು ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದೀಯಾ? ಬಾಯಿ ಮುಚ್ಚ ಅವ್ರದು. ನಮ್ ತಾತನ ಬಿಟ್ಬಿಡಿ. ಈಗ ಈ ಮಗು ಯಾರು? ಎಲ್ಲಿಗೆ ಯಾಕೆ ಬಂದಿದ್ಯಾ? ನೀವು ಇಷ್ಟೊಂದೆಲ್ಲ ಬಾರೂತನ ಯಾಕೆ ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋದಿಕ್ಕೆ. ಯಾಕಂದ್ರೆ ನನ್ನ ಹೆಸರು ಮಾತ್ರ ಬಾರೂತ್ ಅಲ್ಲ, ನಾನೇ ಬಾರೂತ್. ನನಗೆ ಬಾರೂತ್ನ ತುಂಬಾನೇ ಅವಶ್ಯಕತೆ ಇರುತ್ತೆ. ನನ್ನ ಪರ್ಸನಲ್ ಯೂಸ್ಗೋಸ್ಕರ ನಾನು ಎಷ್ಟೋ ವಸ್ತುಗಳನ್ನ ಅದರಿಂದ ಮಾಡ್ತೇನೆ. ನನ್ನ ಬಾಡಿಯಿಂದ 1 ವರ್ಷ ನೀವು ದೀಪಾವಳಿನ ಮಾಡ್ಲಿಲ್ಲ ಅಂದ್ರೆ ಏನೂ ನಷ್ಟ ಆಗೋದಿಲ್ಲ. ದಿವಾಲಿ ಅಂತೂ ಆಚರಿಸೋದೆ. ದಿವಾಲಿ ಆಚರಿಸ್ದಿರೋ ಅಂತ 1 ವರ್ಷ ಕೂಡ ಇಲ್ಲ ವೇದಾ ಸಿಟಿಲಿ, ಗೊತ್ತಾ ನಿಮ್ಗೆ? ಮತ್ತೀಗ್ಲೂ ಆಚರಿಸ್ತೀವಿ. ಯಾಕಂದ್ರೆ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಮಗು. ಮಗು ಅಂತ ಹೇಳ್ಬೇಡಿ ಸರ್. ಮಗುನ ಮಗು ಅಂತ ಕರೀದೆ, ಇನ್ನೇನಂತ ನಾವು ಕರೆಯೋದು? ಶಿವ ಅಂತ ಸರ್ ಅವನ ಹೆಸರು. ಇವನ ಶಿವ? ಇಲ್ಲ, ಇವನು ಅಷ್ಟೊಂದ್ ಜನನ ಹೊಡೆದ್ನ. ಮಗು, ಇಲ್ಲಿಂದ ಆದಷ್ಟು ಬೇಗ ಹೊರಟು ಹೋಗೋ. ಮಗು ಅಂತ ಹೇಳ್ಬೇಡಿ ಅಂಕಲ್. ತಾತನ್ ಬಾಯಿನ ಬಿಡಿ. ಯಾರಾದ್ರೂ ಅವನ ಬಾಯಿಂದ ಕೈ ತೆಗೆದ್ರೆ ಅಷ್ಟೇ ನಿಮ್ಮನ್ನ. ನೀವೆಲ್ಲ ನಿಂತ್ಕೊಂಡು ಏನ್ ತಮಾಷೆ ನೋಡ್ತಾ ಇದ್ದೀರಾ? ಎಲ್ಲರೂ ಸೇರ್ಕೊಂಡು ಇವನನ್ನ ಒಡೆದು ಹಾಕ್ಬಿಡೆ. ಶಿವ 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 ಮೈಕ್ ಸೆಕ್ನ ಯಾರಾದ್ರೂ ಬಂದ್ ಮಾಡ್ರೋ. ಶಿವ, ಇವನ್ಗಂತೂ ಏನು ಆಗ್ತಾನೆ ಇಲ್ಲ. ಇವನು ಒಬ್ಬ ನನ್ನ ಎಲ್ಲಾ ಮನುಷ್ಯರನ್ನು ಒಡೆದು ಹಾಕ್ಬಿಟ್ಟ. ಈಗ ನೋಡ್ತೀನಿ.
ಸಾಕು, ಇನ್ ನನ್ನ ಕೈಲಾಗಲ್ಲ. ನನ್ನ ಕೈಲಿ ಒದೆ ತಿನ್ನಕ್ಕಾಗೋದೇ ಇಲ್ಲ. ನಿನ್ನ ಕೈ ಮುಗಿತೀನಿ, ನನ್ನ ಬಿಟ್ಬಿಡು. ಈಗ ನಿನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ. ಅಯ್ಯೋ, 50 ಕಿಲೋಮೀಟರ್ ಬಿಟ್ಬಿಡಿ ಲಡ್ಡು ಸಿಂಗ್ ಅವ್ರೆ. ನನ್ನನ್ನ ಶಿವಾಯಿಂದ 100 ಕಿಲೋಮೀಟರ್ ದೂರ ತಗೊಂಡು ಹೋಗ್ಬಿಡಿ. ನನ್ನ ಹೆಸರು ಮಾತ್ರ ಬಾರೂತು, ಆದ್ರೆ ಇವನು ನಿಜವಾದ ಬಾರೂತು. ಅಂಕಲ್, ನೀವೆಷ್ಟು ಬುದ್ಧಿವಂತ ವ್ಯಕ್ತಿ. ಎಂತೆಂತ ವಸ್ತುನೆಲ್ಲ ಕ್ರಿಯೇಟ್ ಮಾಡಿದೀರಾ, ನಂಬಕ್ಕೆ ಆಗ್ತಿಲ್ಲ. ಅದೇ ನೀವೇನಾದ್ರೂ ಇದನ್ನ ನಮ್ಮ ಆರ್ಮಿಗ್ ಮಾಡ್ಕೊಟ್ಟಿದ್ರೆ ನಿಮ್ಗೆ ಎಷ್ಟು ಹೆಸರು ಸಿಕ್ತಿತ್ತು. ಸರ್ಕಾರ ನಿಮ್ಗೆ ಪ್ರೈಸ್ ಕೊಡ್ತಿತ್ತು, ಮತ್ತೆ ನಿಮ್ದು ನ್ಯೂಸ್ ಪೇಪರ್ ಅಲ್ಲೆಲ್ಲ ಫೋಟೋ ಬರ್ತಿತ್ತು. ಎಲ್ರು ನಿಮ್ಮನ್ನ ಹೊಗಳ್ತಾ ಇದ್ರು. ಹಾ, ಲಡ್ಡು ಸಿಂಗ್ ಸರ್ನ ಕೇಳಿ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಹಾ, ಖಂಡಿತ ಖಂಡಿತ. ನೀವು ದೇಶಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂದ್ರೆ ನಾನು ಯಾವಾಗ್ಲೂ ಸಹಾಯ ಮಾಡೋದಕ್ಕೆ ಸಿದ್ಧ. ಮತ್ತೆ ತುಂಬಾ ಹೆಸರು ಮಾಡಬಹುದು, ಗೊತ್ತಾಯ್ತಾ? ಅಯ್ಯೋ ದೇವ್ರೆ, ನಾನು ಇದನ್ನ ಯಾವತ್ತು ಯೋಚನೆ ಮಾಡಿರ್ಲಿಲ್ಲ. ನಾನೊಬ್ಬ ಕಳ್ಳ ವ್ಯಕ್ತಿಯಾಗಿದ್ದೆ, ಮತ್ತೆ ನಾನು ಅದೇ ತರನೇ ಯೋಚನೆ ಮಾಡ್ತಾ ಇದ್ದೆ. ಗೆಳೆಯರೇ, ನಾವು ಇಲ್ಲಿವರೆಗೂ ತುಂಬಾ ತಪ್ಪುಗಳನ್ನ ಮಾಡಿದೀವಿ. ನಾವು ವಿ ವಿಲ್ ಡೂ ಗುಡ್ ವರ್ಕ್. ಒಳ್ಳೆ ಕೆಲಸಗಳನ್ನ ಮಾಡೋಣ, ಮತ್ತೆಲ್ರೂ ಸೇರಿ ದೀಪಾವಳಿಯನ್ನ ಆಚರಿಸೋಣ. ಇವತ್ತು ನಮ್ ಜೊತೆಗಿದ್ದಾರೆ ಮಿಸ್ಟರ್ ಬಾರೂದ್ ಸಿಂಗ್. ಇವತ್ತು ನಮ್ ಜೊತೆಗೆ ಅವರು ದೀಪಾವಳಿ ಆಚರಿಸ್ತಾರೆ. ಸಾರಿ ಗೆಳೆಯರೇ, ನಾನು ಇಲ್ಲಿವರೆಗೂ ನಿಮ್ಗೆಲ್ಲ ತುಂಬಾನೇ ತೊಂದರೆ ಕೊಟ್ಬಿಟ್ಟೆ. ಆದ್ರೆ ಶಿವ ನನ್ನ ಕಣ್ಣನ್ನ ತೆರೆಸ್ಬಿಟ್ಟಿದ್ದಾನೆ. ನಾನೀಗ ಒಳ್ಳೆ ವ್ಯಕ್ತಿಯಾಗಿ ಬದಲಾಗ್ತೀನಿ, ಮತ್ತೆ ಎಲ್ರೂ ಸೇರಿ ದೀಪಾವಳಿಯನ್ನ ನಾವೆಲ್ರೂ ಆಚರಿಸೋಣ. ಈ ದೀಪಾವಳಿ ಎಷ್ಟು ಅದ್ದೂರಿಯಾಗಿರುತ್ತೆ ಅಂತಂದ್ರೆ ನೀವೆಲ್ರೂ ಯಾವಾಗ್ಲೂ ನೆನ್ಪಿಟ್ಕೋತೀರಾ ಇದನ್ನ. Watch India's largest kids library only on Jio Hotstar. Download the app now.